ನಮಸ್ಕಾರ. ನನ್ನ ಹೆಸರು ಮೋಕ್ಷೇಂದ್ರ ಅಂತ ಹೇಳಿ. ಮಿಷನ್ ಮಾಡಿದ್ರು ಮಾಡಬಹುದು, ಇನ್ನು ಹೀಗೆ ಡೆವಲಪ್ ಆಗುತ್ತೆ. ಯಾರಾದ್ರೂ ರೈತರು ನಾವು ಮಾಡ್ತೀವಿ ಅಂತ ಬಂದ್ರೆ ನಿಮ್ ಸಲಹೆ? ಖಂಡಿತ ನನ್ನ ಸಲಹೆ ಇದೆ. ಯಾಕೆ ಅಂದ್ರೆ ನನಗೆ ವರ್ಕ್ ಏನ್ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವು ಬೇರೆಯವರಿಗೆ ಅದರ ಸಲಹೆ, ಎಲ್ಲಿ ಮಿಷನ್ ಸಿಗ್ತೈತೆ, ಹೇಗೆ ಪರ್ಚೇಸ್ ಮಾಡ್ಬೇಕು, ಹೇಗೆ ಬಿಲ್ಡಿಂಗ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡಬಲ್ಲೆ. ಯಂತ್ರೋಪಕರಣ ಹಾಕ್ಬೇಕು ಅಂತ ಹೇಳಿದ್ರೆ ಏನ್ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗತ್ತೆ? ಮುನ್ನೆಚ್ಚರಿಕೆ ಕ್ರಮ ಏನಿಲ್ಲ, ಅಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ ಅಲ್ಲಿ ಅಡ್ವಾನ್ಸ್ ಮಾಡ್ಬೇಕಾಗ್ತದೆ. ಎಲ್ಲಿ ಸಿಗತ್ತಿದು? ಇದು ಬೆಳಗಾಂ ಸ್ಟಾರ್ ಇಂಡಸ್ಟ್ರೀಸ್ ಅಂತ ಹೇಳಿ, ರಾಣಿ ಚೆನ್ನಮ್ಮ ನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್. ನಾವೇ ಹೇಳಿ ಮಾಡಿಸ್ಕೊ ಬರ್ಬೇಕಾ ಅಥವಾ ರೆಡಿ ಇಟ್ಟಿರ್ತೀರಾ? 2 ತಿಂಗಳು ಮುಂಚೆ ಅಡ್ವಾನ್ಸ್ ಒಂದು 50,000 ಅಡ್ವಾನ್ಸ್ ಮಾಡಿ ಬರ್ಬೇಕು. ನೀವು ತಗೋ ಬರ್ಬೇಕಾದ್ರೆ ಏನೆಲ್ಲ ಸವಾಲು ನೀವು ಎದುರಿಸ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಸವಾಲುಗಳು ಏನಿಲ್ಲ, ಅಡ್ವಾನ್ಸ್ ಮಾಡ್ತೀವಿ, 1-2 ತಿಂಗಳು ಟೈಮ್ ತಗೊಳ್ತಾರೆ, ಕೊಡ್ತಾರೆ ಅಷ್ಟೇ. ಯಾರೇ ಒಂದು ವ್ಯಕ್ತಿ ಏನಾದ್ರು ಕೆಲಸ ಮಾಡಬೇಕು ಅಂತ ಅನಿಸಿದಾಗ, ಈಗ ನಾನು ಒಂದು ಮಿಷಿನ್ ತರಬೇಕು, ಒಂದು ಯಂತ್ರ ಬಳಸಬೇಕು ಅಂತ ಹೇಳಿದಾಗ ಇದು ಎಲ್ಲಿ ಸಿಗತ್ತೆ ಏನು ಅಂತ ಹೇಳಿ ಹುಡುಕಾಟದಲ್ಲಿ ಒಂದು ಕಾಲ ಹರಣ ಆಗತ್ತೆ. ಅಂತ ಸವಾಲ್ ಏನ್ ಬಂತು ಅನ್ನೋ ಪ್ರಶ್ನೆ. ಇಲ್ಲ, ಅದು ಸ್ವಲ್ಪ ಕಷ್ಟನೇ ಬಂತು. ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಬೇರೆ ಬೇರೆ ಕಂಪ್ನಿಗಳ ಮಿಷನ್ಗಳನ್ನೆಲ್ಲ ನೋಡಿದೆ. ಮತ್ತೆ ಖುದ್ದಾಗಿ ಆ ಮಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲಿಗೆ ಆ ಕಂಪ್ನಿಗಳಿಗೆಲ್ಲ ಭೇಟಿನೂ ಕೊಟ್ಟೆ. ಕೆಲವು ಕಂಪ್ನಿಗಳ ಮಿಷನ್ನು ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ಈ ಕಂಪ್ನಿದು ನನಗೆ ಬಹಳ ಚೆನ್ನಾಗಿ ಕಾಣ್ತು, ಒಳ್ಳೆ ಉತ್ತಮ. ಬೆಳಗಾಂನ ಯಾವ ಭಾಗದಲ್ಲಿ ಸಿಗತ್ತಿದ್ದು? ರಾಣಿ ಚೆನ್ನಮ್ಮ ನಗರ, ರಾಣಿ ಚೆನ್ನಮ್ಮ ಇಂಡಸ್ಟ್ರಿಯಲ್ ಏರಿಯಾ. ಇದು ನೀವೇ ಆರ್ಡರ್ ಕೊಟ್ಟು ಈ ತರನೇ ಬೇಕು ಅಂತ ಮಾಡಿಸಿದ್ರು ಅಥವಾ ಯಾರೋ ಮಾಡಿಸಿದ್ದು ಕಾಪಿ ಮಾಡಿ ತಗೊಬಂದ್ರು? ಇಲ್ಲ, ಅಲ್ಲಿ ಎಲ್ಲ ಒಂದೇ ಮಾಡೆಲ್ ಬರುತ್ತೆ. HP-ಗಳು ವ್ಯತ್ಯಾಸಗಳು ಬರುತ್ತೆ. ದೊಡ್ಡದು ಯಂತ್ರಗಳು, ದೊಡ್ಡದು ಚಿಕ್ಕದು, ಹೀಗೆ. ಆಲ್ರೆಡಿ ಈ ಒಂದು ಸಂಶೋಧನೆ ಮಾಡಿದಂತ ಯಂತ್ರನೇ ತಗೊಬಂದ್ರೆ? ಹೌದು. ಈ ಒಂದು ಯಂತ್ರದಲ್ಲಿ ನಿಮ್ ಸಂಶೋಧನೆ ಅಂತ ಏನಿಲ್ಲ, ಏನು ಇಲ್ಲ. ಆ ಲೆಕ್ಕಾಚಾರದಲ್ಲಿ ಒಂದು ತಯಾರಿರುವಂತ ಯಂತ್ರವನ್ನು ನೀವು ಬಳಸ್ತಾ ಇದ್ದೀರಿ. ಹೌದು. ಎಷ್ಟು HP ಅಂತ ಹೇಳಿದ್ರಿ? 10 HP ಮೈನ್ ಮೋಟ್ರು, 10 HP ಬರುತ್ತೆ. ಬ್ಲೋವರು 5 HP. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು 2 HP, 2-3 ಮೋಟರ್ಗಳು ಬರ್ತವೆ. ಸಣ್ಣ ಇಳುವಳಿದಾರರು ಈ ಒಂದು ಯಂತ್ರೋಪಕರಣ ಯಾವ ತರ ಬಳಸಕ್ ಸಾಧ್ಯನಾ? ಸಾಧ್ಯ ಉಂಟು. ಹೇಗೆ? ಸಾಧ್ಯ ಉಂಟು. ಅದು ಸಿಂಗಲ್ ಫೇಸು 3 HP ಬರುತ್ತೆ, 3 ಫೇಸು 5 HP ಬರುತ್ತೆ. ಅವ್ರವ್ರ ಅಡಿಕೆ ಬೆಳೆಗೆ ತಕ್ಕ ಹಾಗೆ ಅದನ್ನು ಯೂಸ್ ಮಾಡ್ಕೋಬಹುದು. ಇದು ಹಲ್ಲರ್ ಟೈಪ್ ಬರುತ್ತೆ? ಇಲ್ಲ, ರಬ್ಬರ್ ಸೆಲ್ಲರ್. ಇದು ರೈಸ್ ಮಿಲ್ ಟೈಪ್ ಸೆಲ್ಲರ್ ಬರುತ್ತೆ. ಇದರಲ್ಲಿ ಏನು ಪೆಟ್ಟು ಏನು ಬೀಳೋದಿಲ್ಲ ಇದಕ್ಕೆ. ಅಡಿಕೆ ಇದು ಕಬ್ಬಿಣದ ಏನಾದ್ರು ಪೆಟ್ಟು ಬೀಳತ್ತೆ? ಇಲ್ಲ. ನಾ ಯಾಕೆ ಹಲ್ಲರ್ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೊಂದು ಹಲ್ಲರ್ ಟೈಪ್ ಒಳಗೆ ಇದೆ ನೋಡಕ್ಕೆ. ಹೌದೌದು. ಒಳಗಡೆ ರಬ್ಬರ್ ಸೆಲ್ಲರ್, ಅದ್ರೊಳಗೆ ಹಲ್ಲರ್ ಟೈಪ್ ಒಳಗಿರತ್ತೆ, ಇದು ಸೆಲ್ಲರ್ ರಬ್ಬರ್. ಹಾಗಾಗಿ ಅಡಿಕೆಗೆ ಯಾವ ತರದ ಪೆಟ್ಟುಗಳು ಬೀಳೋದಿಲ್ಲ. ಇದು ನೀವು ವಿಂಗಡಣೆ ಮಾಡ್ತಾ ಇದ್ದೀರಿ. ಒಂದು 17 ರೂಪಾಯಿ ಅಂತ ರೇಟ್ ಹೇಳಿದ್ರಿ, 15ರಿಂದ 17 ರೂಪಾಯಿ ಅಂತ ಹೇಳಿ. ಇದು ತಂದಂತಹ ಚಾಲಿ ಅಡಿಕೆ ಬೆಲೆನಾ ಅಥವಾ ನೀವು ಸಿಪ್ಪೆಗೋಟಿಗೆ ಈ ಬೆಲೆ? ಇಲ್ಲ, ನಮ್ದು ಎಲ್ಲ ರೆಡಿ ಆಗಿ ವಿಂಗಡಣೆ ಮಾಡಿ ಎಲ್ಲ ಕ್ವಾಲಿಟಿ ಆದ್ಮೇಲೆ ಅದ್ರ ನಮ್ದು ತೂಕ ಎಲ್ಲ ವಿಂಗಡಣೆ ಇದಾದ್ರ ಮೇಲೆ. ಈ ವಿಂಗಡಣೆ ಮಾಡಿ ನೀವೇ ಸಪರೇಟ್ ಕೊಡ್ತೀರಾ ಅಥವಾ ಎಲ್ಲ ಸೇರ್ಸ್ಕೊಟ್ಬಿಡ್ತೀರಾ? ಇಲ್ಲ, ವಿಂಗಡಣೆ ಮಾಡಿದ್ದು ಬೇರೆನೆ ಕೊಡ್ತೀವಿ. ಸೇರ್ಸ್ಕೊಡ್ರಿ ಅಂದ್ರೂ ಕೊಡ್ತೀರಿ ಅಥವಾ ವಿಂಗಡಣೆ ಮಾಡಿದ್ರೆ ಬೇರೆನೂ ಕೊಡ್ತೀವಿ? ಈ ವಿಂಗಡಣೆ ಮಾಡಿ ಚೀಲ ಬೇರೆ ಮಾಡ್ಕೊಂಡು ತಗೊಂಡು ಹೋಗ್ಬೋದು? ಬೇರೆ. ಆಮೇಲೆ ವಿಂಗಡಣೆ ಮಾಡಿದ ಏನಿದೆಯಲ್ಲ ಕ್ವಾಲಿಟಿ, ಆ ಕ್ವಾಲಿಟಿಗಳನ್ನ ಸಪರೇಟ್ ಮಾಡಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ ವಿಡಿಯೋ ನೋಡಿ ದೊಡ್ಡ ಗೋಡನ್ ಅವರು ಅಥವಾ ದೊಡ್ಡ ವ್ಯಾಪಾರಸ್ಥರು ನಾವು ಮೋಕ್ಷೇಂದ್ರ ಅವ್ರ ಹತ್ರ ಮಾಡಿಸ್ತೀವಿ ಅಂತ ಈ ಅಡಿಕೆ ಸುಲಿಸಕ್ ಬರ್ತೀವಂದ್ರೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಇದ್ರ ಉಪಯೋಗ ಪಡ್ಕೋಬೇಕು ಜನಗಳು ಅಂತಾನೆ ನಾನು ಹೇಳೋದು. ಈಗ ಮಳೆಗಾಲದಲ್ಲಿ ಬಿದ್ದ ಅಡಿಕೆಗಳು ಇರುತ್ತಲ್ಲ, ಅದು ಸಿಪ್ಪೆ ಮಾತ್ರ ಹಾಳಾಗಿರುತ್ತೆ, ಒಳಗಡೆ ಒಳ್ಳೆ ಅಡಿಕೆ ಇರುತ್ತದು. ಮತ್ತೆ ಸ್ವಲ್ಪ ಕೊಳೆಗೋಟು ಇಂಥದ್ದೆಲ್ಲ ಬರುತ್ತೆ. ಅದನ್ನೆಲ್ಲ ಏನು ರೈತರದ್ದು ಕಡಿಮೆ ರೇಟಿಗೆ ವ್ಯಾಪಾರಸ್ಥರು ಅದನ್ನು ಕೇಳ್ತಾರೆ, ಅತಿ ಕಡಿಮೆ ರೇಟಿಗೆ. ಅದು ಒಳ್ಳೆ ಅಡಿಕೆನೇ ಇರುತ್ತದು. ಈ ಮಿಷನ್ನಲ್ಲಿ ಹಾಕಿ ಸುಲಿಸೋದ್ರಿಂದ ಒಳ್ಳೆ ಅಡಿಕೆ ಸಿಕ್ಕುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ರೇಟು ಸಿಕ್ಕುತ್ತೆ. ಅದು ಸ್ವಲ್ಪ ಮಳೆಗೆ ಸಿಕ್ಬಿಡ್ತು ನಮ್ಮ ಅಡಿಕೆ ತಗೊಬಂದು ಸುಲ್ಸಕ್ ಆಗತ್ತಾ ಅಂತ ಪ್ರಶ್ನೆ. ಅಲ್ಲ, ಆಗುತ್ತೆ. ಸ್ವಲ್ಪ ತೇವಾಂಶ ಇರಬಾರ್ದು ಅಷ್ಟೇ, ಸ್ವಲ್ಪ ಡ್ರೈ ಇರಬೇಕು. ಮಳೆಲಿ ಸಿಕ್ಕರು ಏನಾಗಲ್ಲ, ಅದು ತೇವಾಂಶ ಡ್ರೈ ಇರ್ಬೇಕು. ಆ ಲೆಕ್ಕಾಚಾರದಲ್ಲಿ ಮಳೆಗಾಲದಲ್ಲಿ ನಿಮ್ ಮಿಷಿನ್ ನಡೆಯಲ್ಲ ಅಂತ ಅರ್ಥ? ಇಲ್ಲ, ನಡೆಯುತ್ತೆ. ಡ್ರೈ ಇರೋ ಅಂತದ್ದು ಹಸಿ ಅಡಿಕೆ ನಡೆಯೋದಿಲ್ಲ. ಡ್ರೈ ಇರೋ ಅಂತದ್ದು ಮಳೆಗಾಲದಲ್ಲಿ 365 ದಿವಸನೂ ನಡೆಯುತ್ತದೆ. ಈ ಒಣ ಅಡಿಕೆ ಯಾರು ಚೀಲದಲ್ಲಿ ಮುಚ್ಚಿಟ್ಟಿರ್ತಾರೋ ಯಾವಾಗ ಬೇಕಾದ್ರೂ ನೀರಿದೆಯಪ್ಪ ಅಂತ ಹೇಳಿದ್ರೆ ಏನಿದೆ ಆಪ್ಷನ್? ಅದಕ್ಕೆ ಒಣಗಿಸ್ಲೇಬೇಕಾ? ಅಲ್ಲ, ಒಣಸ್ಲೇಬೇಕು ಅಂತಲ್ಲ. ನಮ್ ಮಿಷನ್ ಸ್ಲೋ ಓಡುತ್ತೆ, ಅಡಿಕೆ ಲೇಟ್ ಆಗಿ ಬರುತ್ತೆ. ಸ್ಲೋ ಓಡಿದ ರೇಟ್ ಜಾಸ್ತಿ ತಗೊಂತೀರಾ? ಇಲ್ಲ, ಹಾಗೆ ಮಾಡಕ್ ಬರೋದಿಲ್ಲ. ಸ್ವಲ್ಪ ದುಬಾರಿ ವೆಚ್ಚಗಳು ಬೀಳ್ತದೆ, ಹಾಗಲ್ಲ, ಏನ್ ಮಾಡೋದಿಲ್ಲ. ಈಗ ಇದೊಂದು ಯಂತ್ರೋಪಕರಣ ಬಳಸಬೇಕಾದ್ರೆ ಖರ್ಚು ವೆಚ್ಚ ಅಂತ ಒಂದು ವಿಭಾಗ ಬರುತ್ತೆ. ಇದು ಯಥೇಚ್ಛವಾಗಿ ಖರ್ಚು ಅಂದ್ರೆ ಏನು? ಯಥೇಚ್ಛ ಖರ್ಚು ಅಂದ್ರೆ ಮಿಷನ್ ಮೇಂಟೆನೆನ್ಸ್, ರಬ್ಬರ್ಗಳೆಲ್ಲ ಸೌದು ಹೋಗ್ತವೆ. ಒಂದು 500 ಕ್ವಿಂಟಾಲ್ ಒಂದ್ ಸೆಟ್ ಎಲ್ಲ ಚೇಂಜ್. 500 ಕ್ವಿಂಟಾಲ್? ಹೌದು.
ಅದನ್ನೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಅವು ಕಿತ್ತೋಗೋದು ಮಾಡೋದು ಎಲ್ಲ ಇರುತ್ತಲ್ಲ. ಆಮೇಲೆ ಕರೆಂಟ್ ಮಾಸಿಕ ಎಷ್ಟು ಖರ್ಚು ನಿಮಗೆ ಮೇಂಟೆನೆನ್ಸ್ ಬರ್ಬೋದು? ಒಂದು 50,000 ರಿಂದ 60,000 ಬರುತ್ತೆ ಪ್ರತಿ ತಿಂಗಳು. ಹೌದು ಬರುತ್ತೆ. ಈ ವಿದ್ಯುತ್ ಅಂದ್ರೆ ಲೇಬರ್ ಇಂದಲ್ಲ ಎಕ್ಸ್ಟ್ರಾ ಬರುತ್ತದು. ಅಲ್ಲ, ಬರೀ ನಿಮಗೆ ಏನು ಮೇಂಟೆನೆನ್ಸ್ ಮಾತ್ರ, ಹಾ ಒಂದು ಮಿಷಿನ್ ನೋಡ್ಕೊಳಕ್ಕೆ ಅದು ಹೆಚ್ಚು ಕಮ್ಮಿ ಕರೆಂಟ್ ಎಲ್ಲ ಸೇರಿ ವಿದ್ಯುತ್ ಬಳಕೆ ಮತ್ತು ಇದು ಮೇಂಟೆನೆನ್ಸ್ ಅಂತ ಹೇಳಿ 50,000 ಬರುತ್ತೆ. ಶ್ರಮಿಕರ ಸಂಬಳ ಅಂತ ಹೇಳಿ ಎಷ್ಟು ಬರುತ್ತೆ? ಶ್ರಮಿಕರದ್ದು ಅಂದ್ರೆ ಅದು ಕೆಜಿ ಲೆಕ್ಕ ಮಾಡಿದೀವಿ. ಅವ್ರದ್ದು ಪವರ್ ಎಷ್ಟು ಬರುತ್ತೆ ಅಷ್ಟೇ ಅಷ್ಟು ಕೊಡ್ತೀವ. ಅವ್ರು ನಿಮ್ ಬಂದಿದ್ದ ದುಡ್ಡೊಳಗೆ ಅವ್ರಿಗೆ ಹಂಚ್ಕೊಡಿ. ಅದೇ ನಿಮಗೆ ಯಥೇಚ್ಛ ಅಂತ ಅನ್ಸಲ್ಲ. ಈ ಖರ್ಚು ವೆಚ್ಚ ಅಂತ ಹೇಳಿದ್ರೆ ಒಂದು ಕರೆಂಟ್ ಬಿಲ್, ಅದು ನಿಮಗೆ ಬಂದಿರೋ ದುಡ್ಡೊಳಗೆ ಇದಾಗತ್ತೆ. ದೊಡ್ಡ ಪೆಟ್ಟು ಅಂತ ಹೇಳಿ ಯಂತ್ರೋಪಕರಣ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆ ಸಂದರ್ಭದಲ್ಲಿ ಹೇಗೆ ನಿಮಗೆ ವ್ಯಾರಂಟಿ ಏನಾದ್ರು ಇರುತ್ತಾ?